ಆತ್ಮೀಯ ಎಲ್ಲ ಸ್ನೇಹಿತರೆ, ಎಸ್ ನ್ಯೂಸ್ ಪ್ರಾರಂಭವಾಗಿ ಇವತ್ತಿಗೆ 2 ವರ್ಷಗಳ ಕಾಲ ನಾವು ನಿರಂತರವಾಗಿ ಸಿಂಧನೂರು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಸಿಂಧನೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳ ರಾಜ್ಯಗಳ ವಿಷಯವನ್ನು ಎಸ್ ನ್ಯೂಸ್ ಮೂಲಕ ನಾವು ನಿರಂತರವಾಗಿ 2 ವರ್ಷಗಳ ಕಾಲ ಸುದ್ದಿ ಮುಟ್ಟಿಸ್ತಾ ಬಂದಿದ್ದೇವೆ. 2ನೇ ವರ್ಷೀಯ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಡಿ.ಎಚ್. ಕಂಬಳಿ, ಶ್ಯಾಮ್ ಕುಮಾರ್ ಮತ್ತು ಚಿದಾನಂದ ದೊರೆ ಈ 3 ಜನ ನಿರ್ದೇಶಕರು, ಡೈರೆಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ 2ನೇ ವರ್ಷದ ಸಂಭ್ರಮಾಚರಣೆಗೆ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಸುದ್ದಿಯನ್ನು ತರುವಲ್ಲಿ ವೀರೇಶ್ ಗಡ್ಡಿಮಾಳ ಇದ್ದಾರೆ ಮತ್ತು ಸಾಜಿದ್ ಎಡಿಟಿಂಗ್ ಮಾಡೋರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಕೂಡ 2ನೇ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಈ ವರ್ಷಾಚರಣೆ ಕುರಿತು ಡಿ.ಎಚ್. ಕಂಬಳಿ ಅವರು ಮಾತಾಡಬೇಕಂತ ವಿನಂತಿಸ್ತಾರೆ. ಎಸ್ ನ್ಯೂಸ್ ಸಿಂಧನೂರಿನಲ್ಲಿ ಪ್ರಾರಂಭವಾಗಿ 2 ವರ್ಷ ಪೂರ್ಣಗೊಂಡಿದೆ. ನಾವೀಗ 3ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. 2 ವರ್ಷ ಎಸ್ ನ್ಯೂಸ್ ನಡೆಸೋದಂತ ಹೇಳಿದರೆ ಅಷ್ಟು ಸರಳವಾದ ಮಾತಲ್ಲ ಅಂಥೇಳಿ ಬಹುತೇಕ ಮಾಧ್ಯಮದ ಮಿತ್ರರಿಗೆ ಮತ್ತು ಸಂಪರ್ಕ ಇರುವಂಥ ಎಲ್ಲ ಸ್ನೇಹಿತರಿಗೂ ಗೊತ್ತಿರುವಂಥ ಸಂಗತಿ. ಈ ಎಸ್ ನ್ಯೂಸ್ ಪ್ರಾರಂಭದ ಸಂದರ್ಭದಲ್ಲಿ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡು ನಾವು ದೇವೇಂದ್ರಗೌಡ, ನಮ್ಮ ಶ್ಯಾಮ್ ಕುಮಾರ್ ಅವರು, ಶರಣೇಗೌಡ ಕೊರೇಬಾಳವರು, ಚಿದಾನಂದವರು ಎಲ್ಲರೂ ಸೇರಿ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭದ ದಿನಗಳಲ್ಲಿ ಈ ಸುದ್ದಿಗಳನ್ನು ನಾವು ಡಿಶ್ಶಿನ ಮುಖಾಂತರ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಹಲವು ತಿಂಗಳುಗಳ ಕಾಲ ಡಿಶ್ಶಿನ ಮುಖಾಂತರ ಟಿ ವಿನಲ್ಲಿ ಪ್ರಸಾರ ಆಗ್ತಿತ್ತು. ತದನಂತರ ಇವತ್ತಿನ ದಿನದಲ್ಲಿ ಹೆಚ್ಚೆಚ್ಚು ಜನರು ಬೇರೆ ಬೇರೆ ಮಾರ್ಗ ಅನುಸರಿಸ್ತಾ ಇರೋದರಿಂದ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಕೇಳ್ತಾ ಇರೋದರಿಂದ ಯೂಟ್ಯೂಬ್ ಮುಖಾಂತರ ನಮ್ಮ ವಾಹಿನಿ ಪ್ರಸಾರ ಆಗ್ತಾಯಿದೆ. ಈ ವಾಹಿನಿ ಪ್ರಾರಂಭದ ಸಂದರ್ಭದಲ್ಲಿ ಸಿಂಧನೂರಿನ ಮಾಧ್ಯಮವನ್ನು ಪ್ರೀತಿಸುವಂಥ ಎಲ್ಲ ಜನರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು 3ನೇ ವರ್ಷದ ಸಂದರ್ಭದಲ್ಲಿ ಎಸ್ ನ್ಯೂಸ್ ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಾಯಿದೆ. ಇದಕ್ಕೆ ಜಾಹೀರಾತುದಾರರು, ಸುದ್ದಿಗಳನ್ನು ಕೊಡುವಂಥ ವಿವಿಧ ಸಂಘ ಸಂಸ್ಥೆಗಳು ಸಹಕರಿಸಬೇಕು. ಮತ್ತು ಇದು ನಿಮ್ಮೆಲ್ಲರ ಸುದ್ದಿ. ಬರೀ ಎಸ್ ನ್ಯೂಸ್ ಅಂದ್ರೇ ನಿಮಗೆ ಮೀಸಲಾಗಿರುವಂಥ, ಇದು ಸಿಂಧನೂರಿಗೆ ಮೀಸಲಾಗಿರುವಂಥ ಒಂದು ವಾಹಿನಿ. ಈ ವಾಹಿನಿಯನ್ನು ನೀವು ಬೆಳೆಸಿ ಪ್ರೋತ್ಸಾಹಿಸಬೇಕಂತೇಳಿ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಎಸ್ ನ್ಯೂಸ್ ಚಾನಲ್ ಪ್ರಾರಂಭಗೊಂಡು 2 ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭವಾಗಿ ನಮ್ಮ ಎಲ್ಲ ಡೈರೆಕ್ಟರ್ಸ್ಗೆ ಶುಭಾಶಯಗಳಿಗೆ ಹೇಳ್ತಾ ನಮ್ಮ ವೀಕ್ಷಕರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ. ಈ 2 ವರ್ಷ ಎಸ್ ನ್ಯೂಸ್ ಸ್ಟಾರ್ಟ್ ಮಾಡಿ ಎಷ್ಟು ಜಲ್ದಿ ಆಗಿದೆ ಅನ್ನೋದು ನನಗೆ ಆನಂದ ಅನ್ನಿಸ್ತದೆ. ಇಷ್ಟು ಜಲ್ದಿ 2 ವರ್ಷ ಮುಗಿಸಿದ್ದೀವ ಅಂತ. ಇಷ್ಟು ದಿನ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಈ ಸಹಕಾರ ಯಾವಾಗಲೂ ಇರಬೇಕು. ಈ ಎಸ್ ನ್ಯೂಸ್ನಿಂದ ನಮ್ಮ ಡೈರೆಕ್ಟರ್ಸ್ ಬಾಂಧವ್ಯ ಇನ್ನೂ ಬೆಳೆದಿದೆ. ನಮ್ಮ ಸ್ನೇಹ ಇನ್ನೂ ಬಲವಾಗಿ ಏರ್ಪಡಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈ 3ನೇ ವರ್ಷವೂ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಅಂಥೇಳಿ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ಧನ್ಯವಾದಗಳು. ಸಿಂಧನೂರಿನಲ್ಲಿ ಸಮಾನ ಮನಸ್ಕರ ಗೆಳೆಯರು ಮತ್ತು ಹಿರಿಯರು ಸೇರಿ ಎಸ್ ನ್ಯೂಸ್ ಚಾನೆಲ್ ಆರಂಭ ಮಾಡಿ ಇಲ್ಲಿಗೆ 2 ವರ್ಷಗಳ ಮುಗಿದು 3ನೇ ವರ್ಷದಲ್ಲಿ ಎಸ್ ನ್ಯೂಸ್ ಟಿ ವಿ ಪಾದಾರ್ಪಣೆ ಮಾಡ್ತಿದೆ. ಎಸ್ ನ್ಯೂಸ್ ಚಾನೆಲ್ ಆರಂಭ ಮಾಡಿದಾಗಲಿಂದ ಇಲ್ಲಿ ತನಕ ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ, ಸಾಹಿತ್ಯ, ಕಲೆ, ಕ್ರೀಡೆಗಳಿಗೆ ಆದ್ಯತೆ ಕೊಡೋ ಮೂಲಕ ನೊಂದ ಜನರಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಲ್ಲಿ ನಮ್ಮ ಟಿ ವಿ ಚಾನೆಲ್ ಕೆಲಸ ಮಾಡಿದೆ. ಇಲ್ಲಿ ತನಕ ಎಸ್ ನ್ಯೂಸ್ ಚಾನಲನ್ನು ಕೈ ಹಿಡಿದು ಬೆಳೆಸಿದಂಥ ಸಿಂಧನೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ನಮ್ಮ ಟಿ ವಿ ಚಾನಲ್ ಪ್ರಚಾರ ಮಾಡ್ತಿದ್ದು ಮತ್ತು ಮಂಗಳೂರು ತನಕ ಹೋಗಿದೆ ಅಂತೇಳಿ ಸುದ್ದಿ ಕೇಳಿ ಭಾಳ ಸಂತೋಷ ಆಗಿದೆ. ಇಲ್ಲಿ ತನಕ ನಮ್ಗೆ ಸಹಕಾರ ಮಾಡಿ ಕೈ ಹಿಡಿದು ಬೆಳೆಸೋಂಥ ವೀಕ್ಷಕರು ಇನ್ನು ಮುಂದೆ ಸಹ ನಮ್ಮ ಚಾನಲನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ತಮ್ಮ ಸಹಕಾರ ನೀಡಬೇಕು. ಜೊತೆಗೆ ಟಿ ವಿ ಬೆಳೆಯಲಿಕ್ಕೆ ಮುಖ್ಯ ಕಾರಣ ಜಾಹೀರಾತು ಅಂತೇಳಿ. ಹಾಗಾಗಿ ನಾವು ಜಾಹೀರಾತು ಇಲ್ಲದೇ
ಆರ್ಥಿಕ ಪರಿಸ್ಥಿತಿಯ ಕಷ್ಟದಲ್ಲಿ ಕೂಡ 2 ವರ್ಷ ಪೂರೈಸಿ ಮಾಡಿಕೊಂಡದ್ದು ಭಾಳ ಸಾಧನೆ. ನಮ್ಮ ಚಾನಲನ್ನು ಎತ್ತರಕ್ಕೆ ಬೆಳೆಸಬೇಕಂತೇಳಿ ಎಲ್ಲ ವೀಕ್ಷಕರಲ್ಲಿ ಹೃತ್ಪೂರ್ವಕ ನಾನು ಮನವಿ ಮಾಡಿಕೊಡ್ತೇನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಸ್ ನ್ಯೂಸ್ ಸುದ್ದಿವಾಹಿನಿಯು ಪ್ರಾರಂಭಗೊಂಡು ಇಂದಿಗೆ 2 ವರ್ಷ ತುಂಬಿದೆ. ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಅಥವಾ ಪರವಾಗಿ ಸುದ್ದಿ ಪ್ರಕಟಣೆ ಮಾಡದೆ ನಿಖರವಾಗಿ ಸುದ್ದಿ ಪ್ರಸಾರ ಮಾಡುತ್ತಾ ತಾಲೂಕು, ಜಿಲ್ಲಾ ಮತ್ತು ರಾಜ್ಯದಾದ್ಯಂತ ಜನರ ನಾಡಿಮಿಡಿತವಾಗಿ ವೀಕ್ಷಕರ, ಜಾಹೀರಾತುದಾರರ ಸಹಕಾರದಿಂದ ಹೊರಹೊಮ್ಮುತ್ತಿದೆ. ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದಂತೆ ನಿತ್ಯ ಸಾವಿರಾರು ಸುದ್ದಿ ಪ್ರಸಾರ ಮಾಡುವ ವಾಹಿನಿಗಳು ಹುಟ್ಟಿಕೊಳ್ಳುತ್ತಲೇ ಇವೆ. ಹುಟ್ಟಿಕೊಳ್ಳುವ ಜೊತೆಗೆ ಅಷ್ಟೇ ವೇಗದಲ್ಲಿ ಕಣ್ಮರೆಯೂ ಆಗುತ್ತಿವೆ. ಇದಕ್ಕೆ ಕಾರಣ ಆರ್ಥಿಕ ಹೊರೆ. ಸುದ್ದಿವಾಹಿನಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಬೇಕಾದ ಬದ್ಧತೆ ಸೇರಿದಂತೆ ಅನೇಕ ಇನ್ನಿತರೆ ಕಾರಣಗಳು ಇರುತ್ತವೆ. ನಮ್ಮ ಎಸ್ ನ್ಯೂಸ್ ವಾಹಿನಿಯು ಪ್ರಾರಂಭಗೊಂಡಾಗ ಹಲವಾರು ಜನರು ನಮ್ಮೊಂದಿಗೆ ಕೈ ಜೋಡಿಸಿದ್ದು ಮರೆಯಲಾಗದ ಸಂಗತಿ. ಇತ್ತೀಚೆಗೆ ಜಾಹೀರಾತುದಾರರ ಸಂಖ್ಯೆಯೂ ಕ್ಷೀಣಿಸುತ್ತಿದ್ದು ವಾಹಿನಿಯ ಖರ್ಚು ವೆಚ್ಚ ನಿಭಾಯಿಸಲು ಆರ್ಥಿಕ ಹೊರೆಯಾಗುತ್ತಿದೆ. ಲಾಭದ ದೃಷ್ಟಿಕೋನದಿಂದ ವಾಹಿನಿ ಮಾಡುತ್ತೇವೆ ಎಂದರೆ ಅದು ಮೂರ್ಖತನದ ಪರಮಾವಧಿ ಎಂದರೆ ತಪ್ಪಾಗಲಾರದು. ವಾಹಿನಿ ಸ್ಥಾಪಿಸಿದ ನಂತರ ಕೆಲವರ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಆದಾಯ ಬರುತ್ತಿದೆ ಎನ್ನುವುದು ಕೇವಲ ಅವರ ಕಲ್ಪನೆಯೇ ಹೊರತು ವಾಸ್ತವವಾಗಿ ಇದಕ್ಕೆ ಯಾವುದೇ ಆದಾಯ ಇರುವುದಿಲ್ಲ ಎನ್ನುವುದು ಮಾತ್ರ ಅಷ್ಟೇ ಸತ್ಯವಾದ ಮಾತು. ನಮ್ಮ ಅಭಯ ಒಂದೇ, ಸಿಂಧನೂರು, ರಾಯಚೂರು ಜೊತೆಗೆ ರಾಜ್ಯದಾದ್ಯಂತ ಜನತೆಯ ನಾಡಿಮಿಡಿತವಾಗಿ ನಿಖರವಾಗಿ, ಸ್ಪಷ್ಟವಾಗಿ, ರಾಜಿರಹಿತ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಾ ಮಾಧ್ಯಮ ಕ್ಷೇತ್ರಕ್ಕೆ ಮೆರುಗು ತಂದು ಜನತೆಯ ವಿಶ್ವಾಸಕ್ಕೆ ಪಾತ್ರರಾಗಲು ನಮ್ಮ ಎಸ್ ನ್ಯೂಸ್ ವಾಹಿನಿಯು ನಿತ್ಯ ನಿರಂತರವಾಗಿ ಮುಂದುವರಿಯುತ್ತಿದೆ. ಈ 2 ವರ್ಷ ಯಶಸ್ವಿಯಾಗಿ ನಮ್ಮ ಸುದ್ದಿವಾಹಿನಿಯನ್ನು ಮುಂದುವರಿಸಲು ಕಾರಣೀಭೂತರಾದ ವೀಕ್ಷಕರಿಗೆ ಹಾಗೂ ಜಾಹೀರಾತುದಾರರಿಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ಗೆಳೆಯರಿಗೆ. ಇವತ್ತು ಈ ಸಂಭ್ರಮದಲ್ಲಿ ಇನ್ನೂ 3 ಜನ ಗೆಳೆಯರು ನಮ್ಮ ಜೊತೆ ಇರಬೇಕಾಗಿತ್ತು. ಒಬ್ಬರು ಖಾದರ್ ಸುಬಾನಿಯವರು, ಈಗ ಅವರು ಅಮೇರಿಕದಲ್ಲಿದ್ದಾರೆ, ಅಲ್ಲಿಂದನೇ ನಮಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅವರಿಗೂ ಕೂಡ ಈ ವಾಹಿನಿ ಮುಖಾಂತರ 2ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ ಸಂದರ್ಭದ ಆ ಸಹಕಾರ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಇನ್ನೊಬ್ಬರು ವೆಂಕನಗೌಡ ಒಟ್ಗಲ್ ಅವರು ಇವತ್ತು ಅವರ ಪರ್ಸನಲ್ ಕೆಲಸದ ಇರೋದರಿಂದ ಅರ್ಜೆಂಟಾಗಿ ಹೋಗಿದ್ದಾರೆ. ಅವ್ರಿಗೂ ಕೂಡ ಈ ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತು ಶರಣೇಗೌಡ ಗೊರೆವಾಡ್ ಅವರು ಕೂಡ ಈ 3 ಜನ ನಮ್ಮ ಜೊತೆ ಪ್ರಾರಂಭ ದಿನಗಳಿಂದ ಇವತ್ತಿಗೂ ಇದ್ದಾರೆ. ಆ ಎಲ್ಲ ಗೆಳೆಯರಿಗೆ ತಿಳಿಸ್ತಾ ವೀಕ್ಷಕರಿಗೂ ಕೂಡ ಮುಂದಿನ 3ನೇ ವರ್ಷ ಪಾದಾರ್ಪಣೆಯಲ್ಲಿ ನೀವು ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಬರುವ ಸುದ್ದಿಯನ್ನು ನೋಡಿ ಸಲಹೆಗಳನ್ನು ಕೊಡಿ, ಸೂಚನೆಗಳನ್ನು ಕೊಡಿ. ನಾವು ಕೂಡ ನಿಮ್ಮ ಬೇಡಿಕೆಯಂತೆ ಸುದ್ದಿಗಳನ್ನು ಬಿತ್ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೆ. ಎಲ್ರಿಗೂ ಮತ್ತೊಮ್ಮೆ ಎಸ್ ನ್ಯೂಸ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ.